ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜಯಮಂಗಲಿ ನದಿ ಪುನಶ್ಚೇತನಕ್ಕೆ ತುಮಕೂರು ವಿವಿಯಿಂದ ನದಿ ನಡಿಗೆ ಜಾಥಾ. ಮಲಿನವಾಗುತ್ತಿರುವ ನಾಡು ಕಾಡು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪ್ರೊಫೆಸರ್ ನಾಗಭೂಷಣ ಹೆಚ್. ತುಮಕೂರು ಪರಿಸರ ಸಂರಕ್ಷಣೆ ಹಾಗೂ ನದಿಗಳ ಪುನಶ್ಚೇತನಕ್ಕೆ ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದು ತುಮಕೂರು ವಿಶ್ವವಿದ್ಯಾನಿಲಯದ ಪ್ರಭಾರ ಕುಲಪತಿಗಳಾದ ಪ್ರೊಫೆಸರ್ ನಾಗಭೂಷಣ್ ಹೆಚ್ ಕರೆ ನೀಡಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆ ಕೋಶ, ಸ್ನಾತಕೋತ್ತರ ಸಮಾಜ ಕಾರ್ಯ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಸಂಪನ್ಮೂಲ ಅಭಿವೃದ್ಧಿ ಮತ್ತು ಪರಿಸರ ಪುನಶ್ಚೇತನ ಸಂಸ್ಥೆ, ಧ್ಯಾನ ಸಂಸ್ಥೆ ಹಾಗೂ ವೃಕ್ಷಮಿತ್ರ ಸಂಘಟನೆಯ ಸಹಯೋಗದಲ್ಲಿ ಭಾನುವಾರ ಆಯೋಜಿಸಿದ್ದ ಜಯಮಂಗಲಿ ನದಿ ನಡಿಗೆ ಜಾಥಾ ಕಾರ್ಯಾಗಾರ ಹಾಗೂ ಪ್ರಾತ್ಯಕ್ಷಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ನಾಡು ಹಾಗೂ ಕಾಡು ಮಲಿನಗೊಳ್ಳುತ್ತಿದ್ದು, ಪರಿಸರ ಸಮತೋಲನ ಕಾಪಾಡುವುದು ಹಾಗೂ ನದಿಗಳನ್ನು ಪುನಶ್ಚೇತನಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನದಿಗಳ ಸಂರಕ್ಷಣೆ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ನದಿ ಹುಟ್ಟು, ವಿಕಾಸ, ಚರಿತ್ರೆ, ನಕ್ಷೆ, ಪರಿಸರ ಮತ್ತು ಜಲ ಸಂರಕ್ಷಣೆ, ಕೃಷಿ ವೈವಿಧ್ಯತೆ ಹಾಗೂ ನದಿಗಳ ಮೂಲಗಳ ಸ್ವಚ್ಛತೆ ಕುರಿತು ಸ್ವಯಂ ಸೇವಕರು ಮತ್ತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ ಎಂದರು. ತುಮಕೂರು ವಿವಿಯ ಸ್ನಾತಕೋತ್ತರ ಸಮಾಜ ಕಾರ್ಯ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಕೆಜಿ ಪರಶುರಾಮ್ ರವರು ಮಾತನಾಡಿ, 1933ರಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಸರ್ ಮೀರ್ಜಾ ಇಸ್ಮಾಯಿಲ್ ರವರು ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಬಳಿ ಜಯಮಂಗಲಿ ನದಿಗೆ ಕಲ್ಲಿನ ಅಣೆಕಟ್ಟು ನಿರ್ಮಿಸಿದರು. 1946ರಲ್ಲಿ ಮೈಸೂರು ಅರಸರಾಗಿದ್ದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ರವರು ಮಧುಗಿರಿ ತಾಲೂಕಿನ ಪುರವರ ಬಳಿ ನದಿ ದಾಟಲು ಅನುಕೂಲವಾಗುವಂತೆ ಸೇತುವೆ ನಿರ್ಮಿಸಿದ್ದರು. 1985ರಲ್ಲಿ ಕೊರಟಗೆರೆ ತಾಲೂಕಿನ ತೀತಾ ಗ್ರಾಮದ ಬಳಿ ಜಲಾಶಯ ನಿರ್ಮಿಸಲಾಗಿದ್ದು, ಈ ಐತಿಹಾಸಿಕ ನಿರ್ಮಾಣಗಳು ಇಂದಿಗೂ ಸುಭದ್ರವಾಗಿವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗಭೂಷಣ್ ಬಗ್ಗನಡು, ಪ್ರೊಫೆಸರ್ ಮೋಹನ್ ಎಚ್ಎಸ್, ಡಾಕ್ಟರ್ ಜಿ ದಾಕ್ಷಾಯಣಿ, ಶಿವಣ್ಣ ಎಂ, ಪ್ರಿಯದರ್ಶಿನಿ ಆರ್, ತಿಪ್ಪೇಸ್ವಾಮಿ ಹೆಚ್ ಸೇರಿದಂತೆ ಹಲವು ಗಣ್ಯರು, ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರು ಸಹ ಭಾಗವಹಿಸಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ಇವತ್ತು ಕಾಲ್ನಡಿಗೆ ಜಾಥಾ ಇರುತ್ತೆ. ತುಮಕೂರು ವಿಶ್ವವಿದ್ಯಾಲಯದ ಆವರಣದಿಂದ ಹಿಡಿದು ದೇವರಾಯನ ದುರ್ಗದವರೆಗೂ ಈ ಜಾಥಾ ಇರುತ್ತೆ. ಸುಮಾರು 150-170 ಜನ ವಿದ್ಯಾರ್ಥಿಗಳು ಕರ್ನಾಟಕ ತುಮಕೂರು ಜಿಲ್ಲೆಯ ಮತ್ತು ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರ್ತಕ್ಕಂಥ 48 ಕಾಲೇಜುಗಳ ಪ್ರತಿ ಕಾಲೇಜು ಪ್ರತಿ ಯೂನಿಟ್ನ 3 ವಿದ್ಯಾರ್ಥಿಗಳು ಪ್ರಾತಿನಿಧಿಕವಾಗಿ ನಾವು ಜಾಥಾ ಹೊಡ್ತಾ ಇದ್ದೇವೆ. ಆ ಜಾಥಾದ ಒಳಗಡೆ 12 ಕಿಲೋಮೀಟರ್ ಹೋಗ್ಬಿಟ್ಟು ಅಲ್ಲಿ 3 ದಿನಗಳ ಕಾಲ ಕಾರ್ಯಾಗಾರ ಇರುತ್ತೆ. ಕೊನೆಯ ದಿನ ನದಿ ನಡಿಗೆ ಅಂತ ಆರಂಭ ಆಗುತ್ತೆ. ಆ ನದಿ ನಡಿಗೆಯಲ್ಲಿ ಪ್ರಕೃತಿ ನದಿ ಹರಿತಕ್ಕಂಥ ಜಾಗದ ಒಳಗಡೆ ಅಲ್ಲಿ ಗಿಡ, ಮರ, ಪಕ್ಷಿ, ಮಣ್ಣು, ನೀರು ಇವುಗಳ ಕುರಿತಂಥ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ತಿಳುವಳಿಕೆಯನ್ನು ನಮ್ಮ ಸ್ವಯಂ ಸೇವಕರಿಗೆ ನೀಡ್ತಕ್ಕಂಥದ್ದು. ಈಗಾಗಲೇ ಅವರು ನೋಡಿರ್ತಾರೆ, ಅದರ ಅರಿವನ್ನು ಇಟ್ಕೊಂಡು ಹೋದಾಗ ಜಗತ್ತು ಬೇರೆ ರೀತಿ ಕಾಣುತ್ತೆ ಅನ್ನೋ ನಮ್ಮ ಉದ್ದೇಶದಿಂದ ನಮ್ಮ ವಿಶ್ವವಿದ್ಯಾನಿಲಯವು ಮಾನ್ಯ ಕುಲಪತಿಯಾಗಿರತಕ್ಕಂತಹ ನಾಗಭೂಷಣ್ ಸರ್ ಅವರು, ಮಾನ್ಯ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂತಹ ಶಿವಣ್ಣ ಸರ್ ಅವರು ಮತ್ತು ಎಲ್ಲ ಸದಸ್ಯರು ಮತ್ತು ಭಾಳ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಪರಶುರಾಮ್ ಸರ್ ಅವರು ಮತ್ತು ಸಂಘ ಸಂಸ್ಥೆಗಳಾಗಿರ್ತಕ್ಕಂಥ ರಘು ಸರ್ ಅವರು, ಮಲ್ಲಿಕಾರ್ಜುನ ಹೊಸಪಾಳ್ಯ ಸರ್ ಅವರು, ಸಿದ್ದಪ್ಪ ಸರು ಇವರೆಲ್ಲರೂ ಸಹಕಾರ ಕೊಟ್ಟಿರೋದ್ರಿಂದ ಇವತ್ತೊಂದಷ್ಟು ವಿದ್ಯಾರ್ಥಿಗಳ ಒಳಗಡೆ ಪರಿಸರ ಜಾಗೃತಿ ಮತ್ತು ಪರಿಸರ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸ ಇವತ್ತು ವಿಶ್ವವಿದ್ಯಾಲಯದಿಂದ ಆಗ್ತಾಯಿದೆ. ಬಹುಶಃ ಇದೊಂದು ಅಪರೂಪದ ಮತ್ತು ನಮ್ಮ ನಡೆಗೆನು ವಿಶ್ವವಿದ್ಯಾಲಯದ ನಡೆಗೆನು ಸಮುದಾಯದ ಕಡೆ ಮತ್ತು ಪರಿಸರದ ಕಡೆ ನಡಿಬೇಕಾಗಿರ್ತಕ್ಕಂತಹ ಶಿಕ್ಷಣದ ಮೂಲ ಉದ್ದೇಶ ಆಗಿರೋದ್ರಿಂದ ಇವತ್ತು ನಮ್ಮ ವಿಶ್ವವಿದ್ಯಾಲಯದ ಮಾಡ್ತಿದೆ. ಹಾಗಾಗಿ ತಾವೆಲ್ಲರೂ ತಾವು ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಕೊಳ್ತೀನಿ. ನಮಸ್ಕಾರ. ಕೇಂದ್ರ, ಸ್ನಾತಕೋತ್ತರ ಸಮಾಜ ಅಧ್ಯಯನ ಕೇಂದ್ರ ಹಾಗೂ ಇವರ ಸಹಯೋಗದೊಂದಿಗೆ ಜಯಮಂಗಲಿ ನದಿ ನಡಿಗೆ ಮತ್ತು ಪರಿಸರ ಜಾಗೃತಿ ಈ 3 ದಿನಗಳ ಕಾರ್ಯಾಗಾರಕ್ಕೆ ಶುಭವಾಗಿದೆ. ವಿದ್ಯಾಲಯದ NSS ಕಾರ್ಯಾಗಾರ ಜಯಮಂಗಲಿ ನದಿ ಕಡೆಗೆ ನಮ್ಮ ನಡೆಗೆ ಅಲ್ಲಿ ಪ್ರಕೃತಿ ಜೊತೆಯಲ್ಲಿ ನಾವು ವೈಜ್ಞಾನಿಕವಾಗಿ ಚಿಂತನೆ ಆಗಲಿ, ವಿದ್ಯಾರ್ಥಿಗಳಿಗೆ ಒಂದು ಅನುಭವ ಬರಲಿ, ಅವರು ಮುಂದಿನ ಪೀಳಿಗೆಗೆ ಅವಕಾಶ ಮಾಡಿಕೊಡಲಿ ಪ್ರಕೃತಿ ರಕ್ಷಣೆ ಅನ್ನೋ ವಿಚಾರದಲ್ಲಿ ನಮ್ಮ ತುಮಕೂರು ವಿಶ್ವವಿದ್ಯಾಲಯ ಇವತ್ತು ಕಾಲ್ನಡಿಗೆ ಜಾಥಾವನ್ನು ಪ್ರಾರಂಭಿಸಿದ್ದೇವೆ. 3 ದಿನದ ಕಾರ್ಯಾಗಾರ ಇರ್ತಾರೆ. ಈ ಕಾರ್ಯಾಗಾರ ಶುಭವಾಗಲಿ ಅಂತ ಹೇಳಿ ನಾನು ಹಾರೈಸಿದ್ದೇನೆ.